ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮಾಂದಿ ಗ್ರಹವು ಬೇರೆ ಬೇರೆ ಗ್ರಹಗಳ ಜೊತೆ ಇದ್ದಾಗ ಯಾವ ರೀತಿಯ ಪರಿಣಾಮವನ್ನು ಕೊಡ್ತದೆ ಅಂತ ಹೇಳೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನೋಡಿ, ಇವಾಗಲೇ ನಾವು ಮಾಂದಿಯ ಬಗ್ಗೆ ಹಲವು ವಿಚಾರಗಳನ್ನು ತಿಳಿದುಕೊಂಡಿದ್ದೀವಿ. ಮಾಂದಿಯ ಒಂದು ಪೌರಾಣಿಕ ಹಿನ್ನೆಲೆ ಏನು, ಮಾಂದಿಯನ್ನು ಕೇರಳೀಯ ಹಾಗೂ ತಮಿಳುನಾಡಿನ ಜ್ಯೋತಿಷಗಳಲ್ಲಿ ಹೆಚ್ಚಾಗಿ ಉಪಯೋಗ ಮಾಡ್ಕೋತಾರೆ. ಆದರೆ ಉತ್ತರ ಭಾರತದ ಜ್ಯೋತಿಷ್ಯದಲ್ಲಿ ಮಾಂದಿಯ ಬಗ್ಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಆದರೆ ನಮ್ಮ ಅನುಭವದ ಪ್ರಕಾರ ಪ್ರಶ್ನೆಶಾಸ್ತ್ರದಲ್ಲಿ ಅಥವಾ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಮಾಂದಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅದೇ ರೀತಿ ನಿಮ್ಮ ಜಾತಕದಲ್ಲೂ ಕೂಡ ಮಾಂದಿಯ ಪಾತ್ರ ಬಹಳ ನಿಮಗೆ ಗೋಚರಕ್ಕೆ ಬರ್ತದೆ. ನೋಡಿ, ಮಾಂದಿಯು ಸೂರ್ಯನ ಜೊತೆ ಇದ್ದಾಗ, ಮಾಂದಿ ನಿಮ್ಮ ಜಾತಕದಲ್ಲಿ ಸೂರ್ಯನ ಜೊತೆ ಒಂದೇ ರಾಶಿಯಲ್ಲಿದ್ದಾಗ ಯಾವ ರೀತಿಯ ಪರಿಣಾಮಗಳನ್ನು ಕೊಡ್ತದೆ ಅಂತ ಹೇಳುವುದನ್ನು ನೋಡೋಣ. ನೋಡಿ, ಸೂರ್ಯ ಅಂದರೆ ತಂದೆ, ಸೂರ್ಯ ಅಂದರೆ ನಿಮ್ಮ ಒಂದು ಆತ್ಮಗೌರವ, ಸೂರ್ಯ ಗೌರ್ಮೆಂಟ್ ಅಥವಾ ಅಧಿಕಾರಿಗಳನ್ನು ಸೂಚಿಸುವಂಥದ್ದು. ಹಾಗೆ ಸೂರ್ಯ ಅಂದರೆ ದೇವಸ್ಥಾನ, ಹಿರಿಯರನ್ನು ಸೂಚಿಸುವಂಥ ಒಂದು ಗ್ರಹ. ಈ ಸೂರ್ಯನ ಜೊತೆ ಮಾಂದಿ ಇದ್ದಾಗ ಈ ಎಲ್ಲ ವಿಷಯಗಳಲ್ಲಿ ನಿಮಗೆ ತೊಂದರೆಗಳು ಕಾಡಲಿಕ್ಕೆ ಆರಂಭವಾಗ್ತದೆ. ಅಂದರೆ ತಂದೆಯ ಜೊತೆ ವ್ಯವಹಾರ ಸರಿ ಇರುವುದಿಲ್ಲ, ಜಗಳ ಮಾಡುವಂಥದ್ದು, ಅಥವಾ ಸರಕಾರದಿಂದ ತೊಂದರೆ ಬರುವಂಥದ್ದು, ಹಾಗೆಯೇ ನಿಮ್ಮ ಮ್ಯಾನೇಜರ್ಗಳಿಂದ ಅಥವಾ ನಿಮ್ಮ ಬಾಸ್ಗಳಿಂದ ತೊಂದರೆ ಬರುವಂಥದ್ದು, ನಿಮ್ಮ ಆತ್ಮಗೌರವದಲ್ಲಿ ಅಥವಾ ನಿಮಗೆ ಒಂದು ಆತ್ಮಗೌರವ ಅಥವಾ ನಿಮ್ಮ ಆತ್ಮವಿಶ್ವಾಸ ಇಲ್ಲದೇ ಇರುವಂಥ ವಿಷಯಗಳು ನಿಮ್ಮ ಗಮನಕ್ಕೆ ಬರ್ತದೆ. ನೀವು ನಿಮ್ಮ ಜಾತಕವನ್ನು ನೋಡ್ಕೊಳ್ಬೋದು. ಮಾಂದಿ ಯಾವ ಗ್ರಹದ ಜೊತೆ ಇದೆ ಅಂತ ಹೇಳೋದನ್ನು ನೀವು ನೋಡ್ಕೋಬೋದು. ಅದೇ ರೀತಿ ಮಾಂದಿಯು ಚಂದ್ರನ ಜೊತೆ ಇದ್ದಾಗ ಏನಾಗುತ್ತೆ, ತಾಯಿಯ ಜೊತೆ ಸಂಬಂಧಗಳು ಚೆನ್ನಾಗಿರುವುದಿಲ್ಲ, ಅಥವಾ ತಾಯಿ ಸಮಾನರ ಜೊತೆ ಸಂಬಂಧಗಳು ಚೆನ್ನಾಗಿರುವುದಿಲ್ಲ. ಅದೇ ರೀತಿ ಮಾನಸಿಕವಾಗಿ, ಅಂದರೆ ಚಂದ್ರಮ ಮನಸ್ಸೋ ಜಾತಃ ಅಂತ ಹೇಳ್ತಾರೆ. ಅಂದರೆ ಚಂದ್ರನಿಂದಾಗಿ ಮನಸ್ಸು, ಸೊ ಮನಸ್ಸಿನಲ್ಲಿ ತುಂಬ ವೇರಿಯೇಷನ್ಸ್ ಬರುತ್ತೆ, ಮನಸ್ಸು ತುಂಬ ಕಲ್ಮಶವಾಗಿರುತ್ತೆ, ಮನಸ್ಸಲ್ಲಿ ತುಂಬ ವ್ಯಥೆಗಳು ಬರುತ್ತೆ, ದುಃಖಗಳು ಬರುತ್ತೆ. ಇದು ಮಾಂದಿ ಚಂದ್ರನ ಜೊತೆ ಇದ್ದಾಗ ಆಗುವಂತಹ ಸಮಸ್ಯೆಗಳು. ಮಾಂದಿ ಮಂಗಳನ ಜೊತೆ ಇದ್ದಾಗ ಆ ವ್ಯಕ್ತಿಯು ನಿಮ್ಮ ಜಾತಕದಲ್ಲಿ ನೀವು ನೋಡಿಕೊಂಡಾಗ ನಿಮಗೆ ಇದೆಲ್ಲ ಗೋಚರವಾಗ್ತದೆ. ನೀವು ಇದನ್ನು ಅನಲೈಸ್ ಮಾಡ್ಬೋದು. ನೋಡಿ, ಮಂಗಳನ ಜೊತೆ ಮಾಂದಿ ಇದ್ದಾಗ ಅಂಥವರಿಗೆ ಸಿಟ್ಟು ಜಾಸ್ತಿ ಇರುತ್ತೆ, ಕೋಪ, ಎದುರು ಮುಂಗೋಪಿಗಳಾಗಿರುತ್ತಾರೆ. ಹಾಗೆ ಇವರು ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡುವ ಒಂದು ಪ್ರವೃತ್ತಿಯನ್ನು ಹೊಂದಿರ್ತಾರೆ. ಹಾಗೆ ಯಾವುದೇ ಡಿಸಿಷನ್ಗಳನ್ನು ಅವುಗಳು ತುಂಬ ಬೇಗನೆ ಯೋಚನೆ ಮಾಡದೆ ತೆಗೆದುಕೊಂಡು ಅದರಲ್ಲಿ ಫೇಲ್ಯೂರ್ ಆಗ್ತಾರೆ. ಇದು ಮಾಂದಿ ಮಂಗಳನ ಜೊತೆ ಇರುವಾಗ ಆಗುವಂತಹ ಒಂದು ಕೆಲಸಗಳು. ಅದೇ ರೀತಿ ಮಾಂದಿ ಬುಧನ ಜೊತೆ ಇರುವಾಗ ಅವರಿಗೆ ಮಾತಿನಲ್ಲಿ ಸಮಸ್ಯೆ ಇರುತ್ತೆ, ಮಾತಿನಲ್ಲಿ ಹಿಂಜರಿತ ಇರುತ್ತೆ, ಅವರಿಗೆ ಯಾವುದನ್ನು ಚೆನ್ನಾಗಿ ಮಾತಾಡೋಕ್ಕಾಗಲ್ಲ, ಮಾತಿನಲ್ಲಿ ದೋಷಗಳಿರುತ್ತೆ, ಕೆಟ್ಟ ಮಾತುಗಳನ್ನು ಆಡ್ತಾರೆ, ಅವುಗಳ ಬುದ್ಧಿ ಭ್ರಮಣೆ ಆಗುತ್ತೆ, ಅಥವಾ ಬುದ್ಧಿಯಲ್ಲಿ ಒಂದು ಚುರುಕುತನ ಇರುವುದಿಲ್ಲ, ಅಥವಾ ಯಾವುದೇ ರೀತಿ ಬುದ್ಧಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೊಂದರೆಗಳು ಅವರಿಗೆ ಬರುತ್ತೆ. ಗುರುವಿನ ಜೊತೆ ಮಾಂದಿ ಇದ್ದಾಗ ಇವರು ಗುರು ಹಿರಿಯರನ್ನು ಗೌರವಿಸುವುದಿಲ್ಲ, ಅಗೌರವವಾಗಿ ನಡ್ಕೊಳ್ತಾರೆ. ಅವರು ಯಾವುದೇ ರೀತಿಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ವಿಚಾರಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳೋದಿಲ್ಲ. ಎಲ್ಲದರಲ್ಲೂ ಅವರು ಅನೈತಿಕವಾಗಿ ವ್ಯವಹಾರಗಳನ್ನು ಮಾಡುವಂಥ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ. ಶುಕ್ರನ ಜೊತೆ ಮಾಂದಿ ಇದ್ದಾಗ ಇವರಿಗೆ ವೈವಾಹಿಕ ಜೀವನದಲ್ಲಿ ತೊಂದರೆ, ಅಥವಾ ಇವರಿಗೆ ಸಂಬಂಧಗಳಲ್ಲಿ, ಕುಟುಂಬ ಸಂಬಂಧಗಳಲ್ಲಿ ಇವರಿಗೆ ತುಂಬ ತೊಂದರೆಗಳು ಬರುವಂಥದ್ದು. ಅದೇ ರೀತಿ ಶನಿಯ ಜೊತೆ ಮಾಂದಿ ಇದ್ದಾಗ ಎಲ್ಲ ಕೆಲಸಗಳಲ್ಲೂ ತೊಂದರೆಗಳು, ಹಾಗೆ ಯಾವ ಕೆಲಸಗಳು ಬೇಗನೆ ಆಗದಿರುವಂಥದ್ದು, ಕಷ್ಟಗಳು ಬರುವಂಥದ್ದು, ಸಮಸ್ಯೆಗಳು ಬರುವಂಥದ್ದು, ಕೆಲಸಗಾರರಿಂದ ತೊಂದರೆ ಬರುವಂಥದ್ದು, ಹಾಗೆ ಇವರಿಗೆ ಕೆಳಮಟ್ಟದ ಜನರಿಂದ ಬೇರೆ ಬೇರೆ ಸಮಸ್ಯೆಗಳು ಬರುವಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿ ರಾಹು ಮಾಂದಿಯ ಜೊತೆ ಇದ್ದಾಗ ಇವರಿಗೆ ಬಹಳಷ್ಟು ಅಗೋಚರವಾದಂತಹ ತೊಂದರೆಗಳು, ಅಂದರೆ ಆಕ್ಸಿಡೆಂಟ್ಸ್ ಆಗುವಂಥದ್ದು, ಅಥವಾ ಕ್ಯಾನ್ಸರ್ ಬರುವಂಥದ್ದು,
ಅಥವಾ ಹೊಟ್ಟೆಯ ಒಳಗಿನ ಅಥವಾ ದೇಹದ ಒಳಗೆ ಬೇರೆ ಬೇರೆ ರೀತಿಯ ಗಡ್ಡೆಗಳು ಬೆಳೆಯುವಂಥದ್ದು, ಸಮಸ್ಯೆಗಳಾಗುವಂಥದ್ದು ನಾವು ಇಲ್ಲಿ ಕಾಣಬಹುದು. ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತೀವಿ, ಅಗೋಚರವಾಗಿ. ಯಾವುದೇ ಡಯಾಗ್ನೋಸಿಗೆ ಸಿಗಲ್ಲ ಅಥವಾ ಯಾವುದು ನಿಮಗೆ ಅದು ಗೊತ್ತಾಗದೆ ವಿಷಯ ಆಗಿ ಹೋಗಿರುತ್ತೆ. ಅಷ್ಟೊಂದು ಸಡನ್ ಆಗಿ ಆಗಿರುವಂಥದ್ದು ಇದು ರಾಹುವಿನ ಜೊತೆ ಮಾಂದಿರುವಾಗ. ಅದೇ ರೀತಿ ಕೇತುವಿನ ಜೊತೆ ಇದ್ದಾಗ ಅವರಿಗೆ ಕೆಲವು ವಿಚಾರಗಳಲ್ಲಿ ಡಿಟ್ಯಾಚ್ಮೆಂಟ್ ಬರುವಂಥದ್ದು, ಅವರಿಗೆ ಯಾವುದೇ ಒಂದು ವಿಚಾರಗಳ ಅಂದರೆ ಮನೆ ಬಿಟ್ಟು ಹೋಗುವಂಥದ್ದು, ಉದಾಹರಣೆಗೆ ಮನೆ ಬಿಟ್ಟು ಹೋಗುವಂಥದ್ದು ಅಥವಾ ಡೈವರ್ಸ್ ಆಗುವಂಥದ್ದು ಅಥವಾ ಯಾವುದೋ ಒಂದು ರಿಲೇಷನನ್ನು ಕಟ್ಟು ಮಾಡಿಕೊಳ್ಳುವಂಥದ್ದು, ಇಂತಹ ಸಮಸ್ಯೆಗಳು ಕೇತುವಿನ ಜೊತೆ ಮಾಂದಿ ಇದ್ದಾಗ ಬರುವಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಮಾಂದಿಯ ಒಂದು ಪ್ರಾಮುಖ್ಯತೆ ಜಾತಕದಲ್ಲಿ ಎಷ್ಟಿದೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಮಾಂದಿ ಯಾವ ಗ್ರಹದ ಜೊತೆ ಇರ್ತಾನೋ ಆ ಗ್ರಹದ ಎಲ್ಲ ಕಾರಕತ್ವಗಳಿಗೂ ತೊಂದರೆ ಆಗುತ್ತದೆ. ಮಾಂದಿ ಯಾವ ರಾಶಿಯಲ್ಲಿ ಇರ್ತಾನೋ ಆ ರಾಶಿಯ ಎಲ್ಲ ಕಾರಕತ್ವಗಳಿಗೂ, ಆ ರಾಶಿಯ ಎಲ್ಲ ಸಂಬಂಧಪಟ್ಟಂಥ ವಿಷಯಗಳಿಗೂ ತೊಂದರೆಗಳು ಬರುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಮಾಂದಿ ಯಾವ ಭಾವದಲ್ಲಿ, ಲಗ್ನದಿಂದ ಯಾವ ಭಾವದಲ್ಲಿ ಇರ್ತಾನೆ, ಅದೇ ರೀತಿ ಯಾವ ಗ್ರಹದ ಜೊತೆ ಇರ್ತಾನೆ, ಯಾವ ಗ್ರಹದ ದೃಷ್ಟಿಗೆ ಒಳಪಟ್ಟಿರ್ತಾನೆ ಅಂತ ಹೇಳುವುದನ್ನು ನಾವು ತಿಳಿದುಕೊಳ್ಳಬೇಕು. ಅದೇ ರೀತಿ ಮಾಂದಿಯ ಮೇಲೆ ಗುರು ದೃಷ್ಟಿ ಇದ್ದರೆ ಆ ಮಾಂದಿಯ ಪರಿಣಾಮಗಳು ಬಹಳಷ್ಟು ಕಡಿಮೆ ಆಗ್ತದೆ, ಮಾಂದಿಯ ದುಷ್ಪರಿಣಾಮಗಳು ಬಹಳಷ್ಟು ಕಡಿಮೆ ಆಗ್ತದೆ ಅಂತ ಹೇಳುವುದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು. ಧನ್ಯವಾದಗಳು.